ಪ್ರಾಣಾಯಾಮ ಅಂದ್ರೆ ಏನು, ಅದರಲ್ಲಿರುವಂಥ ಬೇರೆ ಬೇರೆ ಪ್ರಕಾರಗಳು ಯಾವ್ಯಾವುದು ಅಂತ? ಪ್ರಾಣಾಯಾಮ ಅಷ್ಟಾಂಗ ಯೋಗದಲ್ಲಿ ಮಾತಾಡ್ತಾ ಯಮ ನಿಯಮ ಆಸನ ಪ್ರಾಣಾಯಾಮ 4ನೇ ಹಂತದಲ್ಲಿ ಬರ್ತದೆ. ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ನಾವು ಮಾಡುವ ಆಸನ ಚಿತ್ತವೃತ್ತಿ ನಿರೋಧಕ್ಕೆ ಸಹಕಾರಿ ಆಗುತ್ತೆ ಅಂತಾದ್ರೆ ಅದು ಯೋಗಾಸನ, ಇಲ್ಲ ಬರೀ ಆಸನ. ಈ ಪ್ರಾಣ ದೇಹ ಮತ್ತು ಆತ್ಮವನ್ನ ಒಂದು ಕಡೆ ಬಂಧಿಸಿ ಅಂಟಿಸಿ ಇಟ್ಟಿರ್ತದೆ. ಅದಕ್ಕೆ ಜೀವ ಪ್ರಾಣಧಾರಣೆ. ಜೀವನ ಎಂಬ ಶಬ್ದಕ್ಕೆ ಅರ್ಥವೇ ಅದು ಪ್ರಾಣಧಾರಣ ಆಗಿದೆ ಅಲ್ಲಿ ಅಂತ ಅರ್ಥ. ಎಲ್ಲಿಯವರೆಗೂ ಈ ದೇಹದಲ್ಲಿ ಪ್ರಾಣ ಇರ್ತದೆ ಅಲ್ಲಿಯವರೆಗೂ ಈ ದೇಹ ಆತ್ಮ ಒಂದು ಕಡೆ ಇರ್ತದೆ. ಯಾವಾಗ ಈ ಪ್ರಾಣ ಹೋಗ್ತದೆ ಆಗ ದೇಹ ಆತ್ಮ ಎರಡು ಬೇರೆ ಆಗತ್ತೆ. ಅದನ್ನ ಮರಣ ಅಂತ ಕರೀತಾರೆ. ಈ ಪ್ರಾಣಗಳು ಮುಖ್ಯವಾಗಿ ದಶವಿಧ ಅಂತ ಹೇಳ್ತಾರೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ನಾಗ, ಕೂರ್ಮ, ದೇವದತ್ತ, ವಿಕಲ, ಧನಂಜಯ ಅಂತ. ಈ ಒಂದೊಂದು ಪ್ರಾಣಗಳು ದೇಹದಲ್ಲಿ ಒಂದೊಂದು ಕೆಲಸವನ್ನ ಮಾಡ್ತಾ ಇರ್ತದೆ. ಯಾವಾಗ ಆ ಪ್ರಾಣಗಳು ದೇಹವನ್ನ ಬಿಟ್ಟು ಹೋಗ್ತದೆ ಅಥವಾ ಕೆಲಸವನ್ನ ಕಡಿಮೆ ಮಾಡ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆರೋಗ್ಯದ ಸಮಸ್ಯೆ ಬರ್ತಾ ಹೋಗುತ್ತೆ. ನಾವು ಪ್ರಾಣಾಯಾಮ ಅಂತ ಇವತ್ತು ಏನನ್ನು ಕರಿತಾ ಇದೀವಿ, ಉಸಿರಾಟದ ಪ್ರಕ್ರಿಯೆ, ಇದು ಉಸಿರನ್ನ ನಿಯಂತ್ರಣ ಮಾಡೋದಲ್ಲ, ಈ ಪ್ರಾಣಶಕ್ತಿಯನ್ನ ನಿಯಂತ್ರಣ ಮಾಡೋದು.